ಸ್ನೇಹಿತರೆ ನಮಸ್ಕಾರ. ಇದೇ ಜೂನ್ನಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಚಿತ್ರಪಕ್ಷ ಏನಾಂಶದ ಪ್ರಕಾರ ಜೂನ್ 1 ಮತ್ತು 2ನೇ ತಾರೀಕಿನ ನಡುವೆ ಈ ರಾಶಿ ಬದಲಾವಣೆ ನಡೀತಾ ಇರೋದು. ಸೊ ಈ ಗುರು ಸಂಚಾರದಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಬಂದಂಗಾಗುತ್ತೆ, ಮತ್ತೆ ಕೆಲ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಇವಾಗ ಮಿಥುನ ರಾಶಿಯವ್ರನ್ನ ತಗೊಂಡ್ರೆ ಕಳೆದ 1 ವರ್ಷದಿಂದ ಗುರು ಮಿಥುನ ರಾಶಿಯಲ್ಲೇ ಇತ್ತು. ಸೊ ಆವಾಗ ಗುರುಬಲ ಇರಲಿಲ್ಲ. ಇವಾಗ ಅದು 2ನೇ ಮನೆಗೆ ಸಂಚಾರ ಆಗ್ತಾ ಇರೋದ್ರಿಂದಾಗಿ ಗುರುಬಲ ಇದೆ ಅಂತ ಕನ್ಸಿಡರ್ ಆಗುತ್ತೆ. ಸೊ ಗುರುಬಲ ಇದ್ದಾಗ ಸಾಮಾನ್ಯವಾಗಿ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅನ್ನುವಂಥದ್ದು ಇರ್ತದೆ. ಇದು ಸಾಮಾನ್ಯವಾಗಿ ಮಾನಸಿಕ ಫೀಲ್ ಗುಡ್ ಫ್ಯಾಕ್ಟರ್ಗಳಾಗಿರ್ತವೆ. ಮುಖ್ಯವಾಗಿ 2ನೇ ಮನೆ ಅಂತಂದರೆ ಧನಸ್ಥಾನ ಅಂತ ಅರ್ಥ. ನಿಮ್ಮ ಆರ್ಥಿಕ ನೆಲೆ ಅಂತ ಕನ್ಸಿಡರ್ ಆಗುತ್ತೆ. ನಿಮ್ಮ ಕುಟುಂಬ, ಕೂಡಿಟ್ಟ ಸಂಪತ್ತು ಅಂದರೆ ಸೇವಿಂಗ್ಸು, ರಿಸೋರ್ಸಸ್ ಅಂತ ಅಂದರೆ ದವಸ ಧಾನ್ಯಗಳು, ಆಹಾರ ಪದ್ಧತಿ, ಮಾತುಗಾರಿಕೆ, ಇವೆಲ್ಲವನ್ನು 2ನೇ ಮನೆ ಅನ್ನೋದು ಸಿಂಬಲೈಸ್ ಮಾಡುತ್ತೆ. ಇವಿಷ್ಟು ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಗುರು ಸಂಚಾರದಿಂದ ಸುಧಾರಣೆಗೆ ನಿಮಗೆ ಅವಕಾಶ ಇರ್ತದೆ. ಹಾಗಂತ ಎಲ್ಲರಿಗೂ ಫಲಗಳು ಒಂದೇ ರೀತಿ ಇರೋದಿಲ್ಲ. ಇಲ್ಲಿ ಕಂಡೀಷನ್ ಅಪ್ಲೈ ಆಗುತ್ತೆ. ಬೃಹತ್ ಸಂಹಿತ ಜ್ಯೋತಿಷ್ಯದ ಒಂದು ಬಹಳ ಪ್ರಮುಖವಾದ ಮೂಲ ಗ್ರಂಥ. ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಗುರು ಸಂಚಾರದ ಫಲಗಳನ್ನ ದಶೆಗಳ ಜೊತೆ ಅನ್ವಯಿಸಿ ನಿರ್ಣಯಿಸಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಮೆರಿಟ್ನ ಪರಿಗಣಿಸಬೇಕು ಅಂತಲೂ ಹೇಳಲಾಗಿದೆ. ಇಲ್ಲ ಅಂದ್ರೆ ಈ ಶುಭ ಫಲಗಳು ಬೇಸಿಗೆಯಲ್ಲಿ ಮಳೆ ಬಂದ ಹಾಗಿರುತ್ತಷ್ಟೇ, ಇದರಿಂದ ಒಂದು ತಂಬಿಗೆ ನೀರು ಕೂಡ ಸಂಗ್ರಹಿಸೋದಕ್ಕೆ ಆಗ್ಲಿಕ್ಕಿಲ್ಲ ಅಂತ ತಿಳಿಸಲಾಗಿದೆ. ಇಲ್ಲಿ ಸಂಸ್ಕೃತ ಶ್ಲೋಕದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಇದೆ, ನೀವು ಇದನ್ನು ಓದ್ಕೋಬಹುದು. ಅಂದರೆ ಶಾಸ್ತ್ರದಲ್ಲೇ ಈ ರೀತಿಯ ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಏನು ಗೋಚರ ಫಲ ಅಂತ ಹೇಳ್ತಾರೋ ಇದರಲ್ಲಿ ರಾಶಿ ಅನ್ನೋದೇನಿದೆಯೋ ಇದು ಮನಸ್ಸು ಅಂತ ಅರ್ಥ. ಈ ಗೋಚರದ ಪ್ರಭಾವಗಳೇನಿದೆಯೋ ಇದು ಬಾಹ್ಯ ಪ್ರಪಂಚದ ಪ್ರಭಾವಗಳಾಗಿರ್ತವೆ. ಸೊ ಬಾಹ್ಯ ಪ್ರಪಂಚದ ಪ್ರಭಾವಗಳಿಗೆ, ನಿಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಗಳಿಗೆ ನೀವು ಸ್ಪಂದಿಸಿದಾಗ ಅಥವಾ ನೀವು ಪ್ರತಿಕ್ರಿಯಿಸಿದಾಗ ಆವಾಗ ಮಾತ್ರವೇ ಅದು ಫಲವಾಗಿ ಬದಲಾಗೋದು ಅಥವಾ ಘಟನೆಯಾಗಿ ಬದಲಾಗೋದು. ಸೊ ಇಲ್ಲ ಅಂದರೆ ಅದು ಆಲೋಚನೆಯಷ್ಟೇ ಇರ್ತದೆ, ಕೆಲವೊಂದು ನಿರೀಕ್ಷೆಗಳಷ್ಟೇ ಇರ್ತದೆ ಹೊರತು ಅದು ಘಟನೆಯಾಗಿ ಅಥವಾ ಫಲವಾಗಿ ಬದಲಾಗೋದಿಲ್ಲ. ಇಲ್ಲಿ ದಶೆಗಳು ಸಪೋರ್ಟ್ ಮಾಡಬೇಕಾಗತ್ತೆ. ಹಾಗೇನೆ ಮೆರಿಟ್ನ ಅಗತ್ಯ ಇರ್ತದೆ ಅಂತಲೂ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಇದು ಬಂದು 6ನೇ ಶತಮಾನದ ಗ್ರಂಥ. ಮೆರಿಟ್ ಅಂದ್ರೆ ಏನು? ನಮ್ಮ ಅರ್ಹತೆ, ಅಂದ್ರೆ ನಮ್ಮ ಸಿದ್ಧತೆ, ನಮಗಿರುವ ಅರಿವು, ನಮ್ಮ ಪರಿಶ್ರಮ ಮತ್ತು ನಮ್ಮ ಅಪ್ರೋಚು. ಯಾಕೆ ಅಂದರೆ ಗುರು ಸಂಚಾರ ಅನ್ನುವಂಥದ್ದು ಏನಿದೆಯೋ ಇದು ಯಾವುದನ್ನು ಕೂಡ ಹೊಸದಾಗಿ ಸೃಷ್ಟಿ ಮಾಡೋದಿಲ್ಲ. ಸೊ ನೀವು ಯಾವ ವಿಚಾರದಲ್ಲಿ ನಿರಂತರವಾಗಿ ಪರಿಶ್ರಮ ಪಡ್ತಾ ಬಂದಿರ್ತೀರೋ, ಯಾವ ವಿಚಾರದಲ್ಲಿ ನೀವು ಸಿದ್ಧತೆಗಳನ್ನು ಮಾಡ್ತಾ ಬಂದಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಆ್ಯಕ್ಚುಲಿ ಅವಕಾಶಗಳನ್ನು ಟ್ರಿಗರ್ ಮಾಡೋ ಸಾಧ್ಯತೆ ಇರ್ತದೆ. ಹಾಗೇನೆ ನಿಮಗೆ ಅದರಲ್ಲಿ ಫಲವನ್ನು ಒಂದು ಸ್ವಲ್ಪ ವೃದ್ಧಿ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ. ಅಂದರೆ ಎಕ್ಸ್ಟೆನ್ಷನ್, ವಿಸ್ತರಣೆ ಮಾಡೋದು ಜಾಸ್ತಿ. ಸೊ ಇದರಲ್ಲಿ ಬಂದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸದ್ಯ ನಡೀತಾ ಇರುವಂಥ ದಶಾಭುಕ್ತಿಗಳು ಜೊತೆಗೆ ಯೋಗಗಳು, ಗ್ರಹಗಳ ಪೊಸಿಷನ್ ಇದೆಲ್ಲವೂ ಮ್ಯಾಟರ್ ಆಗುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರು ಗುರು ಸಂಚಾರದ ಫಲವನ್ನ ಹೇಗೆ ಬಳಸ್ಕೊಳ್ಬಹುದು ಅಂತ. ಗುರು ಇಲ್ಲಿ ಹಣ ಏನು ಕೊಡೋದಿಲ್ಲ, ಹಣದ ಬಗ್ಗೆ ಸುರಕ್ಷತೆಯ ಭಾವ ಮೂಡಿಸುತ್ತೆ. ನೀವು ಸ್ಪಂದಿಸಿದ್ರೆ ಹಣ ಬೆಳೀತದೆ ಆಕ್ಚುಲಿ. ಯಾಕೆಂದ್ರೆ ನಿಮಗೆ ಹಣದ ಬಗ್ಗೆ ಭಯ ಇರೋದಿಲ್ಲ. ಆದ್ರೆ ಇಲ್ಲಿ ಭಯ ಇಲ್ಲ ಅಂದಾಗ ಬೇಕಾಬಿಟ್ಟಿ ಖರ್ಚು ಮಾಡೋ ಸಾಧ್ಯತೆಯೂ ಇರ್ತದೆ. ಹೀಗಾಗಿ ಶಿಸ್ತಿನಿಂದ ಹಣಕಾಸಿನ ನಿರ್ವಹಣೆ ಅಗತ್ಯ ಇರ್ತದೆ. ಎಷ್ಟರ ಮಟ್ಟಿಗೆ ಶಿಸ್ತನ್ನು ಪಾಲಿಸ್ತಿರೋ ಅಷ್ಟರ ಮಟ್ಟಿಗೆ ಧನ ಸಂಗ್ರಹ ಆಗುತ್ತೆ. ಫೈನಾನ್ಷಿಯಲ್ ಅರಿವು ಮತ್ತೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದಕ್ಕೆ ಈ ಗುರು ಸಂಚಾರ ಸಪೋರ್ಟ್ ಇರ್ತದೆ, ಬಳಸಿಕೊಳ್ಬೇಕಷ್ಟೇ. ಖರ್ಚು ಕಂಟ್ರೋಲ್, ಸೇವಿಂಗ್ಸ್ ರುಟೀನ್, ಲಾಂಗ್ ಟರ್ಮ್ ಪ್ಲಾನ್ ಇದಿಷ್ಟು ಇಲ್ಲಿ ಅಗತ್ಯ ಇರ್ತದೆ. ಈ ಗುರು ಸಂಚಾರ ಅಂದ್ರೆ ಇನ್ಸ್ಟಂಟ್ ಮನಿ ಏನಲ್ಲ, ಗ್ರಾಜುವಲ್ ಆಗಿ ಸಂಪತ್ತಿನ ಕ್ರೋಢೀಕರಣ. ಗುರು ಅಂದ್ರೆ ಮುಂದಾಲೋಚನೆ, ಜ್ಞಾನ, ಅರಿವು ಅಂತ ಅರ್ಥ. ಹಣದ ಮಹತ್ವ, ಹಣಕ್ಕೆ ಸಂಬಂಧಿಸಿದಂತೆ ಮುಂದಾಲೋಚನೆ, ಅರಿವು ಇಟ್ಕೊಂಡ್ರೆ ವೃದ್ಧಿ ಸಾಧ್ಯ ಇರ್ತದೆ. ಕೇರ್ಲೆಸ್ ಆಟಿಟ್ಯೂಡ್ ಇರಬಾರ್ದು. 2ನೇ ಮನೆ ಅಂದ್ರೆ ವಾಕ್ಸ್ಥಾನ, ಅಂದ್ರೆ ಮಾತು. ಈ ಗುರು ಸಂಚಾರದ ಅವಧಿಯಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಇರ್ತದೆ, ವ್ಯಾಲ್ಯೂ ಇರ್ತದೆ. ಹೀಗಾಗಿ ಸುಮ್ಮನೆ ಯಾರಿಗೂ ವಾಗ್ದಾನಗಳನ್ನು ನೀಡಬಾರ್ದು, ಸುಳ್ಳು ಹೇಳಬಾರ್ದು, ಮತ್ತೆ ಹಾರ್ಶ್ ಮಾತು ಅವಾಯ್ಡ್ ಮಾಡಬೇಕು. ಸತ್ಯ ಮತ್ತು ಸಂಯಮ ಪಾಲನೆ ಅಗತ್ಯ ಇರ್ತದೆ. ಇವೆಲ್ಲವೂ ನೀವು ಪಾಲಿಸಬೇಕಾದ ಮೆರಿಟ್ಗಳು. ಕಳೆದ 1 ವರ್ಷದಿಂದ ಗುರು ಬಂದು ಮಿಥುನ ರಾಶಿಯಲ್ಲೇ ಇತ್ತು. ಈ ಅವಧಿಯಲ್ಲಿ ನಿಮಗೆ ವೈಯಕ್ತಿಕ ಗ್ರೋತ್ಗೆ ಒಂದು ರೀತಿಯ ಇನ್ಫ್ಲೂಯೆನ್ಸನ್ನು ಕ್ರಿಯೇಟ್ ಮಾಡಿರುತ್ತೆ. ನೀವೇನಾದರೂ ಆ ಸಂದರ್ಭದಲ್ಲಿ ಒಂದು ಮುಂದಾಲೋಚನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದಾದ್ರೂ ಒಂದು ರೀತಿಯಲ್ಲಿ ಗ್ರೋತ್ಗೆ ಪ್ರಯತ್ನ ಪಟ್ಟಿದ್ರೆ, ಒಂದು ಲೈಫ್ನ ಒಂದು ಹೊಸ ಡೈರೆಕ್ಷನನ್ನು ಸೆಟ್ ಮಾಡ್ಕೊಂಡಿದ್ರೆ, ಇವಾಗ 2ನೇ ಮನೆಯ ಗುರು ಸಂಚಾರ ಏನಿದೆಯೋ ನಿಮಗಿದು ಮುಂದಿನ ಹೆಜ್ಜೆ ಇಡೋದಕ್ಕೆ ಅನುಕೂಲ ಮಾಡಿಕೊಡ್ತದೆ. ಹಣದ ವಿಚಾರದಲ್ಲಿ ಡಿಸಿಪ್ಲಿನ್ ಇಟ್ಟಿದ್ರೆ ಈ ಗುರು ಸಂಚಾರ ಸ್ಟೇಬಿಲಿಟಿ ಕೊಡುತ್ತೆ. ಆರ್ಥಿಕವಾಗಿ ಒಂದು ಅನ್ಸರ್ಟನಿಟಿಯ ಭಾವನೆ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ನಾನು ಮ್ಯಾನೇಜ್ ಮಾಡಬಹುದೇನೋ ಅನ್ನೋ ರೀತಿಯ ಒಂದು ಭಾವನೆ ಮೂಡಿಸುತ್ತೆ. ಯಾಕೆಂದ್ರೆ ಗುರು ಅಂದ್ರೆ ನಂಬಿಕೆ ಅಂತ ಅರ್ಥ. ನಿಮಗೆ ಆ ನಿಟ್ಟಿನಲ್ಲಿ ಒಂದು ಆಶಾಭಾವನೆ, ನಂಬಿಕೆ ಮೂಡಿಸುತ್ತೆ. ಉಳಿಸೋ ಮನಸ್ಥಿತಿಯನ್ನು ಕೂಡ ಮೂಡಿಸ್ಬೋದು. ಪ್ರಯತ್ನ ಪಟ್ಟರೆ ಆರ್ಥಿಕವಾಗಿ
ನಿಧಾನ, ಸ್ಥಿರ ಮತ್ತು ಸುರಕ್ಷಿತ ವೃದ್ಧಿಯೂ ಕೂಡ ಸಾಧ್ಯ ಇರ್ತದೆ. ಕುಟುಂಬದ ಜೊತೆ ಅನ್ಯೋನ್ಯತೆ ಇಟ್ಕೊಂಡಿದ್ರೆ ಸಪೋರ್ಟ್ ಅನ್ನು ಹೆಚ್ಚಿಸಬಹುದು. ಯಾಕೆಂದ್ರೆ ಇದು ಕುಟುಂಬ ಸ್ಥಾನವೂ ಹೌದು, 2ನೇ ಮನೆ. ಕುಟುಂಬದ ಭದ್ರತೆಯ ವಿಚಾರದಲ್ಲೂ ಕೂಡ ಒಂದು ಸುರಕ್ಷಿತ ಭಾವನೆ ಮೂಡಿಸುತ್ತೆ. ಮತ್ತೆ ಇದೇ 2ನೇ ಮನೆ ಏನಿದೆಯೋ ಇದು ಆಹಾರ ಪದ್ಧತಿಯನ್ನು ಹೇಳುತ್ತೆ. ಸೊ ಆಹಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಒಂದು ಅರಿವು, ಜಾಗೃತಿ ಮೂಡ್ತಾ ಬರ್ಬೋದು. ಸರಿಯಾದ ಆಹಾರ ಸೇವನೆಯ ಜೊತೆಗೆ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಇರ್ತದೆ. ವೈಯಕ್ತಿಕ ಜ್ಞಾನವನ್ನ ಬೆಳೆಸಿಕೊಂಡ್ರೆ ನಿಮ್ಮ ಮಾತಿಗೆ ತೂಕ ಇರ್ತದೆ. ಇವೆಲ್ಲವೂ ನೀವು 1ನೇ ಮನೆಯ ಗುರು ಸಂಚಾರದ ವೇಳೆ ಏನು ಪ್ರಿಪರೇಷನ್ಗಳನ್ನು ಮಾಡಿರ್ತೀರೋ ಅದಕ್ಕೆ ಇವಾಗ ಸಿಗ್ತಾ ಇರೋ ರಿವಾರ್ಡ್ಗಳಾಗಿರ್ತವೆ. ಪ್ರಿಪೇರ್ಡ್ ಮೈಂಡಿಗೆ ಪ್ರಗತಿ ಇರ್ತದೆ, ಅದೇ ಅನ್ಪ್ರಿಪೇರ್ಡ್ ಮೈಂಡಿಗೆ ಕೇವಲ ನಿರೀಕ್ಷೆ ಮಾತ್ರ ಇರ್ತದೆ. ಈಗ ದಶೆಗಳು ಮತ್ತು ನಕ್ಷತ್ರಗಳ ವಿಚಾರ. ಸೊ ಮಿಥುನ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಸೊ ಅದರಲ್ಲಿ ಇವಾಗ 3 ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಅವರವರ ಪ್ರಾಯಕ್ಕೆ ಅನುಗುಣವಾಗಿ ಯಾವ ದಶೆ ನಡೀತಾ ಇರ್ಬೋದು ಮತ್ತು ಆ ದಶೆಯ ಒಂದು ಥೀಮ್ ಹೇಗಿರುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಗ್ರಹಗಳ ಪೊಸಿಷನ್ಗೆ ಅನುಗುಣವಾಗಿ ಈ ಫಲಗಳೇನಿದೆಯೋ ಇದು ಕೊಂಚ ಮಟ್ಟಿಗೆ ಬದಲಾಗುತ್ತೆ. ಮೊದಲನೇದಾಗಿ ಮೃಗಶಿರ ನಕ್ಷತ್ರ, ಕುಜಾದಶೆಯಿಂದ ಇವರ ಜೀವನ ಆರಂಭ ಆಗಿರುತ್ತೆ. ಸೊ ಎನರ್ಜೆಟಿಕ್ ಆರಂಭ. ಸೊ ಮಧ್ಯದಲ್ಲಿ ಒಂದು ರಾಹುದಶೆ ಅವಧಿ ಬರುವಾಗ ಕೊಂಚ ಈ ಡೈರೆಕ್ಷನ್ ಸಿಗದ ಸಂದರ್ಭಗಳಿರ್ತವೆ. ಸೊ ತಾರುಣ್ಯಕ್ಕೆ ಬರೋ ಅವಧಿಗೆ ಅವರಿಗೆ ಒಂದು ಅರಿವು ಮೂಡಿರ್ತದೆ, ಮುಂದೆ ಡೈರೆಕ್ಷನ್ ಕೂಡ ಸಿಗ್ತದೆ. ಇವರಲ್ಲೀಗ ತಾರುಣ್ಯದಲ್ಲಿರುವವರು ಒಂದು ಗುರುದಶೆ ಅಥವಾ ಶನಿ ಮಹಾದಶೆಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇದು ಒಂದು ರೀತಿ ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿರ್ತಾರೆ. ಗುರು ಈಗ 2ನೇ ಮನೆಯಲ್ಲಿ ಇರೋದ್ರಿಂದಾಗಿ ಇವರಿಗೆ ಒಂದು ಪ್ರಾಸ್ಪೆರಿಟಿ ಅನ್ನೋದು ಗುರುದಶೆಯಲ್ಲಿ ಸಿಗ್ತದೆ. ಸೊ ಗ್ರೋತ್ಗೆ ಅವಕಾಶ ಇರುತ್ತದೆ. ಹಾಗೆಯೇ ಮುಂದಾಲೋಚನೆಯಿಂದ ಇವರು ಏನು ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ಗುರು ಮಹಾದಶೆಯ ಅವಧಿಯಲ್ಲಿ ಇವರಿಗೊಂದು ಶಾಶ್ವತ ಒಂದು ಸಮೃದ್ಧಿ ಅನ್ನುವಂಥದ್ದು ಏನಿದೆಯೋ ಇದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗೆಯೇ ಮದುವೆ ಅಥವಾ ಮನೆಯಲ್ಲಿ ಏನಾದರೂ ಮಂಗಳ ಕಾರ್ಯಗಳು, ಹೊಸ ಆಲೋಚನೆಗಳು ಇಂಥದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೂ ಕೂಡ ಈ ಅವಧಿ ಉತ್ತಮವಾಗಿದೆ, ಫೇವರೇಬಲ್ ಇದೆ. ಇನ್ನು ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದಾಗಿದೆ. ಮೆಥಾಡಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಗುರುಬಲ ಇದ್ರೂ ಕೂಡ ಶನಿ ದಶೆ ಅವಧಿ ಏನಿದೆಯೋ ಇದು ಸ್ವಲ್ಪ ಮಾನಸಿಕವಾಗಿ ಎಲ್ಲವೂ ನಿಧಾನಗತಿಗೆ ಬರ್ತಾ ಇದೆ ಅನ್ನುವಂಥ ಒಂದು ಫೀಲಿಂಗನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ಕಾರಣಕ್ಕೆ ಈ ಅವಧಿಯಲ್ಲಿ ಸಹನೆ ಇರಬೇಕಾಗುತ್ತೆ, ಕೊಂಚ ಮಟ್ಟಿಗೆ ಶಿಸ್ತು ಇರಬೇಕಾಗುತ್ತೆ. ಹಾಗೇನೆ ಪರಿಶ್ರಮದ ಮೇಲೆ ನಂಬಿಕೆ ಇರೋದು ಮುಖ್ಯ. ಇನ್ನು ಮಧ್ಯ ವಯಸ್ಸು ದಾಟದವರು ಬುಧ ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ, ಇಲ್ಲವೇ ಕೇತು ಮಹಾದಶೆಯಲ್ಲಿ ಇರ್ಬೋದು. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಬುಧ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಇವರಿಗೆ ಗುರುಬಲ ಇದೆ, ಹೀಗಾಗಿ ಏನು ಒಂದು ಲೆಕ್ಕಾಚಾರದ ಮೈಂಡ್ಸೆಟ್ ಇದೆಯೋ ಇದನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ ಇವರು ಆ್ಯಕ್ಚುಲಿ ಸೇವಿಂಗ್ಸು ಮಾಡ್ಬೋದು. ಇವರಿಗೇನು ಹಣಕಾಸಿನ ವಿಚಾರದಲ್ಲಿ ಒಂದು ವೃದ್ಧಿಯನ್ನು ಕೂಡ ನೋಡಲಿಕ್ಕೆ ಅವಕಾಶ ಇದೆ. ಇನ್ನು ಮುಂದಿನದ್ದು ಆರಿದ್ರ ನಕ್ಷತ್ರ. ಆರಿದ್ರ ನಕ್ಷತ್ರದವರಿಗೆ ರಾಹುದಶೆಯಿಂದ ಇವರ ಬಾಲ್ಯ ಆರಂಭ ಆಗಿರ್ತದೆ. ಬಾಲ್ಯದಲ್ಲೇ ರಾಹುದಶೆ ಏನು ಅಷ್ಟೊಂದೇನು ಪ್ರಯೋಜನ ಆಗೋದಿಲ್ಲ. ಸೊ ಮುಂದಿನ ಗುರುದಶೆಯ ಅವಧಿಗೆ ಇವರಿಗೆ ಲೈಫ್ನಲ್ಲಿ ಒಂದು ಸ್ವಲ್ಪ ಡೈರೆಕ್ಷನ್ ಸಿಗಲಿಕ್ಕೆ ಶುರುವಾಗುತ್ತೆ. ಸೊ ನಂತರದ್ದು ಅವ್ರದ್ದೊಂದು ರೀತಿಯ ಜವಾಬ್ದಾರಿಯುತವಾಗಿ ಜೀವನ ಮಾಡ್ಕೊಂಡು ಹೋಗುವಂಥ ಒಂದು ಫೇಸ್ ಆಗಿರ್ತದೆ. ಸದ್ಯ ಇವರಲ್ಲೀಗ ತಾರುಣ್ಯದಲ್ಲಿರುವವರು ಗುರುದಶೆ ಅಥವಾ ಶನಿ ಮಹಾದಶೆಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇದು ಒಂದು ರೀತಿ ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿರ್ತಾರೆ. ಗುರು ಈಗ 2ನೇ ಮನೆಯಲ್ಲಿ ಇರೋದ್ರಿಂದಾಗಿ ಇವರಿಗೆ ಒಂದು ಪ್ರಾಸ್ಪೆರಿಟಿ ಅನ್ನೋದು ಗುರುದಶೆಯಲ್ಲಿ ಸಿಗ್ತದೆ. ಸೊ ಗ್ರೋತ್ಗೆ ಅವಕಾಶ ಇರುತ್ತದೆ. ಹಾಗೆಯೇ ಮುಂದಾಲೋಚನೆಯಿಂದ ಇವರು ಏನು ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ಗುರು ಮಹಾದಶೆಯ ಅವಧಿಯಲ್ಲಿ ಇವರಿಗೊಂದು ಶಾಶ್ವತ ಒಂದು ಸಮೃದ್ಧಿ ಅನ್ನುವಂಥದ್ದು ಏನಿದೆಯೋ ಇದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗೆಯೇ ಮದುವೆ ಅಥವಾ ಮನೆಯಲ್ಲಿ ಏನಾದರೂ ಮಂಗಳ ಕಾರ್ಯಗಳು, ಹೊಸ ಆಲೋಚನೆಗಳು ಇಂಥದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೂ ಕೂಡ ಈ ಅವಧಿ ಉತ್ತಮವಾಗಿದೆ. ಇನ್ನು ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದಾಗಿದೆ. ಮೆಥಾಡಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಗುರುಬಲ ಇದ್ರೂ ಕೂಡ ಶನಿ ದಶೆ ಅವಧಿ ಏನಿದೆಯೋ ಇದು ಸ್ವಲ್ಪ ಮಾನಸಿಕವಾಗಿ ಎಲ್ಲವೂ ನಿಧಾನಗತಿಗೆ ಬರ್ತಾ ಇದೆ ಅನ್ನುವಂಥ ಒಂದು ಫೀಲಿಂಗನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ಕಾರಣಕ್ಕೆ
ಈ ಅವಧಿಯಲ್ಲಿ ಸಹನೆ ಇರಬೇಕಾಗುತ್ತೆ, ಕೊಂಚ ಮಟ್ಟಿಗೆ ಶಿಸ್ತು ಇರಬೇಕಾಗುತ್ತೆ, ಹಾಗೇನೆ ಪರಿಶ್ರಮದ ಮೇಲೆ ನಂಬಿಕೆ ಇರೋದು ಮುಖ್ಯ. ಇನ್ನು ಮಧ್ಯ ವಯಸ್ಸು ದಾಟದವರು ಬುಧ ಮಹಾದಶೆಯಲ್ಲಿ ಇರುವ ಸಾಧ್ಯತೆ ಇರ್ತದೆ, ಇಲ್ಲವೇ ಕೇತು ಮಹಾದಶೆಯಲ್ಲಿ ಇರ್ಬೋದು. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ, ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ, ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಬುಧ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ, ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಇವರಿಗೆ ಗುರುಬಲ ಇದೆ, ಹೀಗಾಗಿ ಏನು ಒಂದು ಲೆಕ್ಕಾಚಾರದ ಮೈಂಡ್ಸೆಟ್ ಇದೆಯೋ ಇದನ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ ಇವರು ಆ್ಯಕ್ಚುಲಿ ಸೇವಿಂಗ್ಸು ಮಾಡ್ಬೋದು. ಇವರಿಗೇನು ಹಣಕಾಸಿನ ವಿಚಾರದಲ್ಲಿ ಒಂದು ವೃದ್ಧಿಯನ್ನು ಕೂಡ ನೋಡಲಿಕ್ಕೆ ಅವಕಾಶ ಇದೆ. ಇನ್ನು ಮುಂದಿನದು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರದವರಿಗೆ ಗುರು ಮಹಾದಶೆಯಿಂದ ಇವರ ಜೀವನ ಆರಂಭ ಆಗಿರುತ್ತೆ. ಇದು ಒಂದು ಆಶಾವಾದದ ಒಂದು ಫೇಸು. ಆದರೆ ಏನು ತಾರುಣ್ಯಕ್ಕೆ ಬರೋ ಅವಧಿಗೆ ಇವರಿಗೆ ಒಂದು ಸ್ವಲ್ಪ ಜವಾಬ್ದಾರಿಗಳು ಇವರನ್ನ ಸ್ವಲ್ಪ ಕಟ್ಟಿ ಹಾಕೋ ಸಾಧ್ಯತೆ ಇರ್ತದೆ. ಸೊ ಅದರ ನಂತರ ಒಂದು ಮಧ್ಯ ವಯಸ್ಸಿನ ನಂತರ ಇವರ ಜೀವನದಲ್ಲಿ ಒಂದು ಚಟುವಟಿಕೆಯ ಕಾಲ ಆರಂಭ ಆಗೋದು. ಸದ್ಯ ಇವರಲ್ಲೀಗ ತಾರುಣ್ಯದಲ್ಲಿರುವವರು ಶನಿ ಮಹಾದಶೆ ಅಥವಾ ಬುಧ ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ಇನ್ನು ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದಾಗಿದೆ. ಮೆಥಾಡಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಗುರುಬಲ ಇದ್ರೂ ಕೂಡ ಶನಿ ದಶೆ ಅವಧಿ ಏನಿದೆಯೋ ಇದು ಸ್ವಲ್ಪ ಮಾನಸಿಕವಾಗಿ ಎಲ್ಲವೂ ನಿಧಾನಗತಿಗೆ ಬರ್ತಾ ಇದೆ ಅನ್ನುವಂಥ ಒಂದು ಫೀಲಿಂಗನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ಕಾರಣಕ್ಕೆ ಈ ಅವಧಿಯಲ್ಲಿ ಸಹನೆ ಇರಬೇಕಾಗುತ್ತೆ, ಕೊಂಚ ಮಟ್ಟಿಗೆ ಶಿಸ್ತು ಇರಬೇಕಾಗುತ್ತೆ, ಹಾಗೇನೆ ಪರಿಶ್ರಮದ ಮೇಲೆ ನಂಬಿಕೆ ಇರೋದು ಮುಖ್ಯ. ಇನ್ನು ಮಧ್ಯ ವಯಸ್ಸು ದಾಟದವರು ಬುಧ ಮಹಾದಶೆಯಲ್ಲಿ ಇರುವ ಸಾಧ್ಯತೆ ಇರ್ತದೆ, ಇಲ್ಲವೇ ಕೇತು ಮಹಾದಶೆಯಲ್ಲಿ ಇರ್ಬೋದು. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ, ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ, ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಬುಧ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ, ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಇವರಿಗೆ ಗುರುಬಲ ಇದೆ, ಹೀಗಾಗಿ ಏನು ಒಂದು ಲೆಕ್ಕಾಚಾರದ ಮೈಂಡ್ಸೆಟ್ ಇದೆಯೋ ಇದನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ ಇವರು ಆ್ಯಕ್ಚುಲಿ ಸೇವಿಂಗ್ಸು ಮಾಡ್ಬೋದು. ಇವರಿಗೇನು ಹಣಕಾಸಿನ ವಿಚಾರದಲ್ಲಿ ಒಂದು ವೃದ್ಧಿಯನ್ನು ಕೂಡ ನೋಡಲಿಕ್ಕೆ ಅವಕಾಶ ಇದೆ. ಇನ್ನು ಮಧ್ಯ ವಯಸ್ಸು ದಾಟದವರು ಬುಧ ಮಹಾದಶೆಯಲ್ಲೂ ಇರ್ಬೋದು, ಕೇತು ಮಹಾದಶೆಯಲ್ಲೂ ಇರ್ಬೋದು, ಅಥವಾ ಶುಕ್ರ ಮಹಾದಶೆಯಲ್ಲೂ ಇರ್ಬೋದು. ಕೇತು ಮಹಾದಶೆಯಲ್ಲಿದ್ದರೆ ಕೇತು ಯಾವ ರಾಶಿಯಲ್ಲಿ ಯಾವ ಮನೆಯಲ್ಲಿ ಸ್ಥಿತ ಆಗಿದೆಯೋ ಅದರಂತೆ ಫಲ ಕೊಡುತ್ತೆ. ಇದು ಆಧ್ಯಾತ್ಮಿಕ ಪ್ರವೃತ್ತಿಯ ಗ್ರಹ, ಹೀಗಾಗಿ ಲೌಕಿಕ ಸುಖ ಭೋಗಗಳನ್ನು ನಿರೀಕ್ಷಿಸೋದು ಸ್ವಲ್ಪ ಕಷ್ಟ. ಆದರೆ ಆಲೋಚನೆಗಳಲ್ಲಿ ಪ್ರೌಢಿಮೆಯನ್ನ ನೀಡುತ್ತೆ. ವೈರಾಗ್ಯ, ವೇದಾಂತ, ಆಧ್ಯಾತ್ಮಿಕತೆ ಮನಸ್ಸಿಗೆ ಹಿತ ಅನಿಸುತ್ತೆ. ಅನಿರೀಕ್ಷಿತ ಹಾಗೂ ಸಡನ್ ಬದಲಾವಣೆಗಳು ಕೂಡ ಸಾಧ್ಯತೆ ಇರುತ್ತದೆ. ಗುರುಬಲ ಇದ್ರೂ ಕೂಡ ಕೇತು ಮಹಾದಶೆ ಅವಧಿಯಲ್ಲಿ ಸ್ವಲ್ಪ ಓವರ್ ಥಿಂಕಿಂಗ್, ಸ್ವಲ್ಪ ಫಿಯರ್ ಇಂಥದೆಲ್ಲ ಕಾಡುವ ಸಾಧ್ಯತೆ ಇರ್ತದೆ. ಸೊ ಇದರಲ್ಲಿ ಈ ಅನಗತ್ಯ ಓವರ್ ಥಿಂಕಿಂಗ್ ಅಥವಾ ಅನಗತ್ಯ ಫಿಯರ್ಗಳನ್ನು ಇವರು ಸ್ವಲ್ಪ ಪ್ರಾಕ್ಟಿಕಲ್ ಅಪ್ರೋಚನ್ನು ರೂಢಿಸ್ಕೊಳ್ಳೋ ಮೂಲಕ ಇದನ್ನು ಸ್ವಲ್ಪ ನಿಭಾಯಿಸಬೇಕಾಗತ್ತೆ. ಶುಕ್ರ ಮಹಾದಶೆಯಲ್ಲಿರುವವರಿಗೆ ಜೀವನದಲ್ಲಿ ಹೊಸ ಉರುಪು ಮೂಡಬಹುದು. ಕಲಾತ್ಮಕತೆ, ಅಭಿರುಚಿಗಳು ಮುನ್ನೆಲೆಗೆ ಬರುವ ದಶೆ ಕಾಲ ಇದು. ಡಿಸೈರ್ಸ್ ಅಂದರೆ ಕಾಮನೆಗಳು, ಆಸೆಗಳು, ಕನಸುಗಳು ಮೂಡಬಹುದು. ಲೌಕಿಕ ಸುಖಭೋಗಗಳು, ಲಕ್ಸುರೀಸ್ ಪ್ರಾಪ್ತಿಯಾಗುವ ಸಾಧ್ಯತೆ ಇರ್ತದೆ. ಮನಸ್ಸು ಮನರಂಜನೆಯನ್ನು ಬಯಸುತ್ತೆ. ಸಾಂಗತ್ಯ, ಸ್ನೇಹ, ಸಂಘ ಸಹವಾಸಗಳಿಂದ ಸಂತೋಷ ಪ್ರಾಪ್ತಿಗೂ ಕೂಡ ಮನಸ್ಸು ಹಾತೊರಿತಾ ಇರ್ತದೆ. ಜೀವನದಲ್ಲಿ ಏನೇ ನಡೆಯದೇ ಇರಲಿ, ಶುಕ್ರ ಮಹಾದಶೆ ಅವಧಿ ಸಾಮಾನ್ಯವಾಗಿ ಒಂದು ರೀತಿಯ ಸಂತೋಷವನ್ನು ಕೊಡುವಂಥ ಮಹಾದಶೆ ಆಗಿರ್ತದೆ. ಸೊ ಇದು ಸ್ವಲ್ಪ ಮನರಂಜನೆ ಮತ್ತು ಸಂತೋಷವನ್ನು ಕೊಡುವಂಥ ದಶೆಕಾಲ ಆಗಿರೋದ್ರಿಂದಾಗಿ ಯಾವುದೇ ವಯೋಮಾನದಲ್ಲಿರೋರಿಗೂ ಕೂಡ ಈ ರೀತಿಯ ಒಂದು ಪ್ಲೆಸೆಂಟ್ ಫೀಲಿಂಗ್ ಅಂತೂ ಇರ್ತದೆ. ಮಿಥುನ ರಾಶಿ ಅಧಿಪತಿ ಗ್ರಹ ಬಂದು ಬುಧ. ಸೊ ಇವರ ಥಿಂಕಿಂಗ್ ಸಾಮರ್ಥ್ಯ ಚೆನ್ನಾಗಿರ್ತದೆ, ಒಳ್ಳೆ ಐಡಿಯಾಗಳನ್ನು ಕೂಡ ಮಾಡ್ತಾರೆ. ಆದರೆ ಇದನ್ನು ಕಾರ್ಯಗತಕ್ಕೆ ಇಳಿಸ್ಬೇಕಾದ್ರೆ ಪ್ರಾಕ್ಟಿಕಲ್ ಅಪ್ರೋಚು ಅನ್ನೋದನ್ನು ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಐಡಿಯಾಗಳು ತಲೆಯಲ್ಲೇ ಇರ್ತದೆ ಹೊರತು ಕಾರ್ಯರೂಪಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ 2ನೇ ಮನೆ ಗುರು ಸಂಚಾರ ಅನ್ನೋದೇನಿದೆಯೋ ಇದು ಗ್ರೋತ್ಗೆ ಗ್ರೌಂಡ್ ಪ್ರಿಪೇರ್ ಮಾಡುವಂತಿರ್ತದೆ. ಇದು ನಿಧಾನಗತಿಯ ವೆಲ್ತ್ ಅಕ್ಯುಮುಲೇಷನ್ ಸಾಧ್ಯತೆ ಇರ್ತದೆ. ಹಾಗಂತ ರಾತ್ರೋರಾತ್ರಿ ಶ್ರೀಮಂತಿಗೆ ಕೊಡೋದಿಲ್ಲ. ಲಕ್ಸುರಿ ಲೈಫ್ ಸ್ಟೈಲ್ ಅಥವಾ ಎಫರ್ಟ್ ಇಲ್ಲದಂಥ ಹಣಗಳಿಕೆ ಇಂಥದ್ದೆಲ್ಲ ಇರೋದಿಲ್ಲ. ಹಾಗೇನೆ ಎಲ್ಲ ಆರ್ಥಿಕ ಚಿಂತೆಗಳನ್ನು ಕೂಡ ಗುರು ಮಾಯ ಮಾಡಿಬಿಡ್ತಾನೆ ಅಂತನೂ ಅಲ್ಲ. ಸೆಕ್ಯೂರಿಟಿಯ ಭಾವನೆಯನ್ನಂತೂ ಕೊಡುತ್ತೆ. ಬೇಸಿಕ್ ಸೆಕ್ಯೂರಿಟಿ ಇಂಪ್ರೂವ್ ಆದಾಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆದ ಮೈಂಡ್ ಸರಿಯಾದ ಡಿಸಿಷನ್ ಕೂಡ ತಗೊಳುತ್ತೆ. ಅದರಿಂದ ಗ್ರೋತ್ ಪಾಸಿಬಲ್ ಇರ್ತದೆ. ಗುರು ಸಂಚಾರದ ಎಫೆಕ್ಟ್ ಅನ್ನುವಂಥದ್ದು 15ರಿಂದ 20% ಇರ್ತದೆ ಅಷ್ಟೇ. ಸೊ ಇದರಲ್ಲಿ ವೈಯಕ್ತಿಕ ಜಾತಕದಲ್ಲಿನ ಅಷ್ಟಕವರ್ಗ ಬಿಂದುಗಳು, ಸದ್ಯ ನಡೀತಾ ಇರುವಂಥ ದಶಾಭುಕ್ತಿಗಳು ಇದೆಲ್ಲವೂ ಕೂಡ ಈ ಫಲವನ್ನು ಸಾಕಷ್ಟು ಬದಲಾವಣೆ ಮಾಡ್ತದೆ. ಎಲ್ಲವೂ ಫೇವರಬಲ್ ಆಗಿತ್ತು ಅಂದರೆ, ಜೊತೆಗೆ ನಿಮ್ಮ ಪ್ರಯತ್ನವೂ ಅದಕ್ಕೆ ಅನುಗುಣವಾಗಿ ನಡೀತಾ ಇತ್ತು ಅಂದರೆ, ಮುಂದಿನ 1 ವರ್ಷದಲ್ಲಿ ನಿಮಗೆ ವಿಸಿಬಲ್ ಎಫೆಕ್ಟ್ಗಳನ್ನು, ವಿಸಿಬಲ್ ಫಲಗಳನ್ನು ನೋಡೋದಕ್ಕೆ ಅವಕಾಶಗಳಂತೂ ಇರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.